ಇದು ತಟ್ಟಿ ಅಂದ್ರೆ ಪಾರ್ಟಿ ಏನೋ ಹಾಕ್ಬಿಟ್ಟಿದ್ದಾರೆ. ವರ್ಷಿಪ್ ವ್ಲಾಗ್ಸ್ ನನಗೆ ಫುಲ್ ಖುಷಿ ಆಗ್ತಿದೆ ಗೈಸ್. ಈ ತರ ಎಕ್ಸ್ಪೀರಿಯನ್ಸ್ ನೀವು ಮಾಡಲೇಬೇಕು. ಪ್ಲೀಸ್ ಬನ್ನಿ ಗೈಸ್, ಪ್ಲೀಸ್ ಬನ್ನಿ, ಕೂರ್ಗ್ ಬನ್ನಿ, ವಿಸಿಟ್ ಮಾಡಿ. ಏನಾಯ್ತು ನನ್ ಕೈಯಲ್ಲಿ ಸಕ್ ಮಾಡ್ತಾ ಇತ್ತು. ಐ ಕ್ಯಾನ್ ಫೀಲ್ ದಟ್ ಸಕ್ಕಿಂಗ್. ಗೈಸ್ ಇದು ಬ್ಲಡ್ ನ ಎಳ್ಕೊಳ್ಳುತ್ತೆ. ಆಕ್ಚುಲಿ ಬ್ಲಡ್ ಬರುತ್ತೆ. ಚಿನ್ನಿ ಚಿನ್ನಿ ಅಂತ ಧೂಳ ಕಣೆ. ಅದು ಹುಡುಕ್ತೈತೆ, ಒಳ್ಳೆ ಡೆಸ್ಟಿನೇಷನ್ ಹುಡುಕ್ತೈತೆ. ಯಾಕಡೆ ಸಕ್ ಸ್ಟಾರ್ಟ್ ಮಾಡಿ ಅಂತ. ಅದ್ ಆಕ್ಚುಲಿ ಈ ತರ ಹುಳಗಳಿಂದ ನೀವು ಹುಷಾರಾಗಿರ್ಬೇಕು. ಲೊಕೇಶನ್ ಹುಡುಕ್ತೈತೆ ಇನ್ನೂ. ಅದ್ ಯಾವ ಹುಡುಕುತ್ತಾ ಗೊತ್ತಿಲ್ಲ. ಅಷ್ಟ್ರಲ್ಲಿ ಹೋಗಿರೋಣಪ್ಪ. ಅದ್ರಲ್ಲಿ ಅನ್ಕೊಂತಿರತ್ತೆ, ಅದ್ರಲ್ಲಿ ನೋಡ್ತಾನೆ ಇಲ್ಲ ಇವ್ನು ಯಾವ ಒಂದು ಗೈಸ್, ನಾನು ಇದಕ್ಕೆ ಇಷ್ಟೊತ್ತರೆಗೂ ಟೈಮ್ ಕೊಟ್ಟೆ, ಆದ್ರೆ ಇದು ನನ್ನ ಬ್ಲಡ್ ನ ಹೇಳ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ಟದೆ. ಅವ್ಳ ಕಾಲಲ್ಲಿ ಇತ್ತು, ನನ್ನ ಕೈಯಲ್ಲಿ ಎತ್ಕೊಂಡೆ. ನೀನ್ ಟೇಸ್ಟ್ ನೋಡ್ತೀಯಾ? ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಸೇಫ್ ಆಗಿರಿ ಗೈಸ್. ಯಾವಾಗ ಹೆಂಗ್ ಅಟ್ಯಾಕ್ ಮಾಡುತ್ತೆ ಹೇಳಕ್ಕಾಗಲ್ಲ. ನಾನು ಎಕ್ಸಾಂಪಲ್. ಅಲ್ಲಿ ನೋಡಿ, ಹಿರಿಯ ಸದಸ್ಯರು ನಮ್ಗಿಂತ ಫಸ್ಟ್ ಹೋಗ್ಬಿಟ್ಟು ಬನ್ನಿ ಎಲ್ಲ ಅಂತ ಕರೀತಿದ್ದಾರೆ. ಬನ್ನಿ ಎಲ್ಲ, ಜೀವನದಲ್ಲಿ ಎಲ್ಲಾರು ಬನ್ನಿ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಕಂಡಕ್ಟರ್ ಬಿಟ್ರೆ ಈ ಮಾತನ್ನು ಯಾರು ಹೇಳೋದಿಲ್ಲ. I like it, Kampa. I like it. ಸಿ ಆಲ್ ಹಿರಿಯ ಸದಸ್ಯರೇ. ಗಾಳಿ ಪಟ್ಟ ಅಷ್ಟ ಅದೇ ಇಲ್ಲಿ. ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ. ವೀಕ್ಷಕರಲ್ಲಿ ಮನಪೂರ್ವ ವಿನಂತಿ, ಇಯರ್ಫೋನ್ಸ್ ಹಾಗೂ ಇಯರ್ಪಾಡ್ಸ್ ಹೆಡ್ಫೋನ್ಸ್ ಏನನ್ನು ಧರಿಸಿಕೊಳ್ಳಬೇಡಿ. ಧರಿಸಿದ್ದಲ್ಲಿ ನಿಮ್ಮ ಕಿವಿಯಿಂದ ಬ್ಲಡ್ ಸುರಿಯುತ್ತದೆ. ತಾಕತ್ತು ಕುಣಿಸೋದು ನಂಗೊತ್ತು, ನಮ್ ತಾಳಕ್ಕೆ ತಕ್ಕ ಕುಣಿಯೋ. ಇದಕ್ಕಿಂತ ವಂಡರ್ಫುಲ್ ಆಗಿರೋ ಟೈಮ್ ಯು ಕ್ಯಾನ್ ಸ್ಪೆಂಡ್ ವಿತ್ ಯುವರ್ ಫ್ಯಾಮಿಲಿ ಇನ್ ದಿಸ್ ನೇಚರ್. ಇಲ್ಲಿಂದ ಆಚೆ ಹೋಗ್ಬೇಕಂತಾನೆ ಇಲ್ಲ, ಬಟ್ ಅವ್ರ ಜೀಪ್ ಅವ್ರ ಟೈಮ್ ಕೊಟ್ಟಿದ್ರು 2 ಗಂಟೆಗೆ ಬನ್ನಿ ಅಂತ. ಇವಾಗ ಹೋಗ್ಲೇಬೇಕು. ಬಟ್ ರಿಯಲಿ ಪ್ಲೀಸ್ ಕಮ್ ಅಂಡ್ ವಿಸಿಟ್. ದಿಸ್ ಇಸ್ ಸೋ ಗುಡ್. ಊರಾಚೆ ಸ್ವರ್ಗನೇ ಕಾಯುತ್ತೈತೆ. ಸ್ವರ್ಗಾನೆ ಕಾಯುತ್ತೈತೆ. ಪ್ಲೀಸ್ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ, ಬನ್ನಿ ಪ್ಲೀಸ್. ಸಕ್ಕದಾಗಿದೆ ಗೊತ್ತಾ, ನೀವೆಲ್ಲಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಎಲ್ಲಾರ ಕೈಲೂ ಶೂಲೆಸ್ ಕಟ್ಸ್ಕೊಡೋದಾಯ್ತು. ಇವಾಗ ಅಪ್ಪನ ಕೈಲಿ ನೆಕ್ಸ್ಟ್ ಯಾರ ಕೈಲಿ ಕಟ್ಟಿಸ್ಕೊತಾನೆ ನೋಡ್ಬೇಕು. ಅಪ್ಪ ಕಟ್ತಾ ಇದ್ರು, ಅದಕ್ಕೆ ಇವಾಗ್ಲೂ ಸಕ್ಕದಾಗಿತ್ತು ಗೈಸ್. ಬಾವುಟ ನಾಡ್ಸದ್ವಲ್ಲ ಅಲ್ಲಿ, ಅದಕ್ಕೆ ಇವಾಗ ಮರ್ಸ್ತಿದ್ದಾರೆ ನೀಟಿಗೆ. ಇದು ನಮ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್. ನಾನೆಷ್ಟು ಕ್ಯೂಟ್ ಆಗಿ ಅಂತ ಇದೀನಲ್ಲ, ಅಂದ್ರೆ ನಾನು ಇದನ್ನ ಹೊಗಳ್ಕೊಂತ ಇಲ್ಲ, ಬಟ್ ಈ ಮಂಜಲ್ಲಿ ಮುಖ ಮೇಲೆ ಮಂಜು ಬಿಟ್ಟು ಬಿದ್ದು ಬಿದ್ದು ಎಷ್ಟು ವೈಟ್ ಆಗ್ಬಿಟ್ಟೈತೆ ಸ್ಕಿನ್. ಕೂರ್ಗಲ್ಲಿರೋರೆಲ್ಲ ಏನಕ್ಕೆ ವೈಟ್ ಆಗಿರ್ತಾರೆ ಅನ್ಕೊಂಡಿದ್ದೀರಾ? ಅವರೆಲ್ಲ ಇಷ್ಟು ಚೆನ್ನಾಗಿರೋ ನೇಚರ್ ಅಲ್ಲಿ ಇದ್ರೆ, ಬ್ಯೂಟಿಫುಲ್ ಆಗಿಲ್ದಿರ ಇನ್ ಹೆಂಗಿರ್ತಾರೆ ಗೈಸ್? ಕೂರ್ಗ್ ಪೀಪಲ್ ಎಷ್ಟು ವೈಟ್ ವೈಟ್ ಆಗಿರ್ತೀರಲ್ಲ, ಇದೇ ನಂಗೆ ನಿಮ್ ಸೀಕ್ರೆಟ್ ಗೊತ್ತಾಗ್ಬಿಡ್ತು.
ಇಲ್ಲಿ ಮ್ಯಾಚ್ ಮಾಡ್ತಾರೆ. ಚಿಕ್ಕ ಮಕ್ಳ ಜೊತೆ ಜಗಳ ಆಡ್ತಾವ್ರೆ ಮಾವ. ಇವ್ರು ಚಿಕ್ಕ ಮಗ್ಲ ಹೌದಾ? ಇಬ್ರು ನಾಣ್ಯ ಹತ್ರ ಹೇಳ್ಕೊಂಡಿದ್ದೀರಾ? ಹೋಗಮ್ಮ ನೀನು. ಪವಿ ನನ್ನ ಹತ್ರಲ್ಲೇ ಐತೆ. ನಿನ್ನ ಹತ್ರ ಏನೋ ಫೋನ್ ಈ ಹೇಮಂತ್ ಇಲ್ಲಿ ಬಿತ್ತವ್ರಿ. ನಾವು 3 ಜನ ಕೂತಿದೀವಿ ಒಂದ್ ಸೀಟಲ್ಲಿ. ಸೊ ಇವಾಗ ಶೇಕ್ ಆದ್ರೂ ಒಂದ್ ಮಟ್ಟಿಗೆ ಒದ್ದಾಡ್ತೀವಿ. ಆ ಕಡೆ ಹೋಗ್ಬಿಟ್ರೆ ನಾನೇನಿಲ್ಲ ಆಚೆನೆ ಬಿದ್ದಿರ್ತೀನಿ. ಅದು ಫೀಲ್ ಆಗ್ಬೇಕಂತ ಈಗ ನಾನು ಕರೆಕ್ಟ್ ನನಗೆ ಅವಾಗಲೇ ನನ್ನೇ ಬೇಕಾ ಕಾಪಿರೈಟ್ ಕೊಟ್ಬಿಡ್ತೀನಿ. ಬರೀ ತೇಜಸ್ ಕಂಟೆಂಟ್ ಮಾತ್ರ ನಾನು ಬರಲ್ಲ. ನಾನು ನಿನ್ ಕಾಪಿರೈಟ್ ಕೊಡ್ತೀನಿ ನಾನು. ಫೈನಲಿ ಇವಕ್ಕೆ ಹೇಮಂತ್ ಮೋಸ ಮಾಡಿ ಆ ಕಡೆ ಹೋಗ್ಬಿಟ್ಟ. ಈಗ ನಾವಿಬ್ರೇ ಇರೋದು. ವರ್ಷ ಇರೋದು ಒಂದೇ, ಇಲ್ದಿರೋದು ಕಟ್ಟಿಕರ. ಅವ್ರಿರೋದು ಒಂದೇ, ಇಲ್ದಿರೋದು ಒಂದೇ. ಮತ್ತೆ ಡಾಕ್ಟರ್ ಬ್ರೋ. ಜೈ ಡಾಕ್ಟರ್ ಬ್ರೋ. ಅವರು ದೇಶ ಸುತ್ತಾಡಿದ್ರೆ ನಾವು ಕರ್ನಾಟಕ ಸುತ್ತಾ ಇದೀವಿ. ಇಷ್ಟೊತ್ತು ಇಟ್ಕೊಂಡಿರುವ ಫೋಟೋ ಹೊಡಿ ಬೇಗ. ಈಗ ಹೊಡಿ ಅಂದಿದ್ದು. ಸಾರಿ ಅಯ್ಯೋ ಕಾಣಿಸ್ತಾ ಇಲ್ವಾ? ಅಲ್ಲಿ ನೋಡು ಅಂಬರ ಕೊಡೆ ನಿನ್ ನಂಬರ. ನಾನ್ ಫ್ರೆಂಡ್ಸ್ ಜೊತೆ ಸೇರಿದಾಗ ಹಿಂಗೆ ಮಾತಾಡಿಲ್ಲ, ಇವರೆಲ್ಲ ಹೆಂಗ್ ಸೇರ್ಕೊಂಡ್ಬಿಟ್ರು ಅಂತ. ಕೇಳಿಸಿಲ್ಲ ತೇಜ, ಸಾರಿ. ನೋಡಿ ಎಷ್ಟು ಕಂಫರ್ಟಬಲ್ ಎಲ್ಲ ಸಂಜೆ ಲಿಫ್ಟಿಗೆ ಕಾಣ್ತಾ ಇಲ್ಲ. ಅದು ರೈನ್ಗೆ ಗೋವೆ ಆಗೋಗಿದೆ. ಗೋವೆ ಹಸುನೇ ಸಿಂಹ ನೋಡಿ ರೇಂಜ್ ನೋಡ್ತಾವ್ರಲ್ಲ ಇಲ್ಲಿ. ನಮ್ಮಲ್ಲಿ ಡ್ರೈವರ್ ಸರಿ ಬಿಡು. ಹೋಗ್ತಿದ್ದ ಆಯ್ತಾ? ಗ್ರೇಟ್ ಅಚೀವ್ಮೆಂಟ್ ಅಂತ ಏನಂದ್ರೆ ಗೊತ್ತಾ? ಇಬ್ರು ಕೂತಿದ್ದಾರೆ, ಇಬ್ರು ನನ್ಗಿಂತ ಡಬಲ್ ಸೈಜ್. ಅವ್ರು ನನ್ ಮೇಲೆ ಬಿದ್ದಾರೆ. ಆದ್ರೆ ನಾನೇನು ಅಂದ್ರೆ ಕೂತಿರೋದೇ, ಅದೇ ನನ್ ದೊಡ್ಡ ಅಚೀವ್ಮೆಂಟ್. ಅವರು ಸೆಂಟರ್ ಗ್ಯಾಪ್ ಅಲ್ಲಿ ಮೊಯ ಆಗದೆ ಅದು ಕವರ್ ಅಪ್ ಮಾಡ್ಕೊತಾರೆ. ನೀನು ಮೊಯ ಆಗಿದ್ಯಲ್ಲ ಅವಾಗಿಂದಾನೆ. ಗೈಸ್ ಇವಾಗ ನಾವು ಬಂದಿದೀವಿ ಅಬ್ಬಿ ಫಾಲ್ಸ್ ಗೆ. ಹಿಯರ್ ಅಬ್ಬಿ ಫಾಲ್ಸ್. ಅದನ್ನ ಹೇಳ್ತಾರ, ನೀನ್ ಕಂಟಿನ್ಯೂ ಮಾಡು. ಗೈಸ್ ನಾನ್ ಕಂಟಿನ್ಯೂ ಮಾಡ್ತೀನಿ, ನನ್ ಬ್ಲಾಗ್ ಅಲ್ಲಿ ನೋಡಿ. ನಾನು ಮಾತಾಡ್ತೀನಿ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವರ್ಷಿ ಪವಿ ಬ್ಲಾಗ್ಸ್. ನಂಗೇನು ಗೊತ್ತಿಲ್ಲ, ನನಗೆ ಏನು ಗೊತ್ತಿಲ್ಲ. ಇದಕ್ಕೊಂದು ಗೈಸ್ ಇಲ್ಲಿ 10 ರೂಪೀಸ್ ಟಿಕೆಟ್ ಅಂತೆ. 10 ರೂಪೀಸ್ ಟಿಕೆಟ್ ತಗೊಂಡು ವಿ ಆರ್ ಗೋಯಿಂಗ್ ಇನ್. ಬನ್ನಿ ನೋಡೋಣ ಹೆಂಗಿದೆ ಫಾಲ್ಸ್. ಎಲ್ಲರ ಕೈ ಲೇಸ್ ಕಟ್ಟಿಸ್ಕೊಂತಾಳೆ, ನಾನು ಅವಳ ಕೈ ಲೇಸ್ ಕಟ್ಟಿಸ್ಕೊಂತೀನಿ. ಬಾ ನಿಂಗೆ ಸ್ವಲ್ಪ ಜಾಸ್ತಿ ಮರ್ಯಾದೆ ಕೊಡ್ತೀನಿ ನಾನು. ಇಂತ ತಂಗಿ ಪವಿ 100 ಮಕ್ಳಿತ್ತು, 100 ಕಾಲ ಸುಖವಾಗಿರು ಪವಿ. ಸಾಕ ಇನ್ನು ಬೇಕಾ? ಸಾಕಮ್ಮ ನಂಗೆ ಬೇಡ. ಮಾಡಿಸ್ಕೊಂತ ಇರೋ ಸಂಜಿಂಗೆ ಜೈ 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 ಜೈ. ಏನ್ ಡುಮ್ ಡೋಲ್ ಆಗ್ಬಿಟ್ಟಿದ್ಯಾ ಮಾವ?
ಅಲ್ಲ ಒಂದ್ರ ಮೇಲೆ ಎಲ್ರ ಮೇಲೆ 3 ಹಾಕೊಂಡ್ಬಿಟ್ಟೈತೆ ಮತ್ತೆ ಕೆಲ್ಸಕ್ಕೆ ಬಂಕ್ ಹಾಕ್ಬಾರ್ದು ಅಂತ. ಕಾವ್ಯ ಹಾಕೊಂಡ್ ಬಿಟ್ಟು ಬಂದ್ಬಿಟ್ಟೈತೆ ಗೈಸ್. ನಂಗೆ ಅದಕ್ಕೆ ರೇಗ್ಸ್ಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ. ಫುಲ್ ಬೇಜಾರ್ ಕಾವ್ಯ ಹಾಕೊಂಡ್ ಕರ್ಕೊಂಡ್ ಬಂದಿದ್ರೆ ಕಾವ್ಯ ಹಾಕೊಂಡ್ ಮುಂದೆ ಮಾವ ಮಾವ ಅನ್ನಕ್ಕಿರೋ ಒಂಥರ. ಅಯ್ಯೋ ಪಾಪೆ ಮುಂಡೆ ಮಗನೇ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಎಷ್ಟು ಚಂದ ಇದೆ ನೋಡಿ. ಎಂತ ಅದೇನದು ತೇಜ, ಎಷ್ಟು ಚಂದ ನೋಡ 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 ಎಷ್ಟು ಚಂದ ನೋಡ. ಶಬ್ದ ಕೇಳಿಸ್ತಿದೆ, ನೀರಿನ ಶಬ್ದ, ನೀರು ಬೀಳುತ್ತಿರುವ ಶಬ್ದ ಕೇಳಿಸ್ತಿದೆ. ಜಲಪಾತವನ್ನು ನೋಡಲು ಹೋಗುತ್ತಿದ್ದೇನೆ. ಒಂದ್ ಟೈಮಲ್ಲಿ ಡಾಕ್ಟರ್ ಅದು ಹರಿತೈತಲ್ಲ, ಕೇಳೋ ಹೋಗ್ಬಿಟ್ಟು ಈ ಜೌಟ್ ಬಂದಿದ್ದಾನೆ. ಆ ಟೈಮಲ್ಲಿ ಓಪನ್ ಆಗಿತ್ತಂತೆ. ಹೋಗಿ ಬಂದ್ಮೇಲೆ ಫೇಮಸ್ ಆಗೋಯ್ತಲ್ಲ, ಮುಚ್ಚಾಕ್ಬಿಟ್ಟು. ಅವ್ರೇನೋ ಒಳ್ಳೆ ಉದ್ದೇಶದಿಂದ ಮಾಡಿರ್ತಾರೆ. ನಮ್ ಜನಗಳು ಅದನ್ನ ಸ್ಪಾಯಿಲ್ ಮಾಡ್ಬಾರ್ದಲ್ವಾ. ಕ್ರೇಜಿ ಎಲ್ಲ ಒಂದೇ ಫಾಲ್ಸ್ 10-20 ಕದಾ ಅದ್ಮೇಲೆ ಕಾಣಿಸ್ತೈತಲ್ಲ ಸ್ಟಾರ್ಟಿಂಗ್ ಪಾಯಿಂಟ್. ನೀನ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಜಾರ್ಬೇಕು ಅಂತ ಆಸೆ. ಅಷ್ಟೆಲ್ಲ ಏನಕ್ಕೆ ಹೇಳ್ತೀಯ? ಸುಮ್ನೆ ನಿನ್ ಸಾಯಿ ಅಂತ ಹೇಳು. ಅದನ್ನ ಬಿಟ್ಟು ನಿನ್ ಸಾಯೋದ್ ನೋಡಕ್ ನಂಗೆ ಆಸೆ ಅಂತ ಸಾಯೋದು ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಸಂಧ್ಯಾ. ನೀನ್ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀಯ ತೇಜ? ಹೇಳಿಲ್ಲ ಸಂಧ್ಯಾ. ಶಟ್ ಅಪ್ ತೇಜ. ಆ ಕಡೆ ಬಂದ್ರೆ ಎಲ್ಲ ಒಳ್ಳೆ ಹೀರೋಯಿನ್ ತರ ಬರ್ತೀಯ ಅಂತ ಮಾಲ್ಟಿಯರ್ ಹೀರೋಯಿನ್ ಆಗ್ತೀಯ. ಹಿಂಗಂತೂ ಇದು ನೋಡ್ತಿದ್ರೆ ಬಾಹುಬಲಿನಲ್ಲಿ ಅವ್ನಿಗೆ ಶಿವಲಿಂಗ ಎತ್ಕೊಂಡು ಹೋಗ್ತಾರಲ್ಲ ಬಾಹುಬಲಿ, ಅದು ನೆನಪಾಗ್ತಿದೆ. ಹಂಗ ಇದೆ, ಸಕ್ಕದಾಗಿದೆ. ಯಾರು ಏನೇ ಆಗೋಗ್ಲಿ ನಮ್ಮ ಮಾವನ್ ಮಾತ್ರ ಫೋಟೋ ಹಿಡ್ಬಿಡ್ಬೇಕು. ಮಾವ ಹೇಳಿದ್ಮೇಲೆ ನಾನ್ ಮಾಡಲ್ವಾ? ಮಾಡ್ತೀನಿ. ಮಾವ ಈ ಕಡೆ ಫಾಲ್ಸ್ ಮುಂದೆ ಇವ್ರು ನಿಂತ್ಕೊಂಡು ರೊಟ್ಟೆನೇ ಕವರ್ ಆಗ್ತೈತೆ ಗೈಸ್. ಏನ್ ಮಾಡೋದು? ನಾನು ಹೇಳ್ತೀನಿ ಮಾವ ಜಿಮ್ಗೆ ಹೋಗು, ನನ್ಗೋಸ್ಕರ ಪರ್ಸನಾಲಿಟಿ ಎಲ್ಲ ಬೆಳೆಸ್ಕೊ ಅಂತ. ನೀನ್ ಮಾತು ಕೇಳ್ತಾ ಇಲ್ಲ ಮಾವ. ನಮ್ಮ ಮಾವಂಗ್ ಮದ್ವೆ ಆಗ್ಬಿಟ್ಟೈತೆ. ಇಲ್ಲಾಂದ್ರೆ ಎಲ್ಲ ಜಿಮ್ಗೆಲ್ಲ ಕಲ್ಸಿ ನೀಟಾಗಿ ಬಿಟ್ಟು ಮಾಡಿ ಮಾಡ್ತಿದ್ದೆ. ನೋಡಿ ಗೈಸ್, ಎಲ್ರು ಹೋಗೋರೆ. ನಾನ್ ಬೇಡ ಆಗ್ಬಿಟ್ಟಿದೀನಿ ಈ ಕುಟುಂಬಕ್ಕೆ. ಆದ್ರೆ ನಾನು ಹೋಗ್ತೀನಿ. ಅವ್ರು ಎಷ್ಟೇ ಚೂ ಅಂತ ಹೋಗಿದ್ರು ನಾನು ಹೋಗ್ತೀನಿ. ನೋಡಿ ಗೈಸ್, ಯಾರ ಕೈಲಿ ಹೋಗಿ ಫೋನ್ ಕೊಟ್ಟಿರೋದು? ನಮ್ಮಪ್ಪ ಅನ್ಕೊಂಡು ಸಾಮಾನ್ಯದ ಮನುಷ್ಯ ಅಲ್ಲ. ಮುಂಗುಸಿ ಜಾತ ಇಬ್ಬರದು ಏನೇ ಮಾಡಿದ್ರು ಮ್ಯಾಚ್ ಆಗದು. ಸಕ್ಕತ್ತಾಗಿರೋ ವ್ಯೂ ನೋಡ್ಕೊಂಡು ಇವಾಗ ನಾವು ಹೋಗ್ತಾ ಇದೀವಿ ರೆಸಾರ್ಟ್ಗೆ ಊಟ ತಿನ್ನಕ್ಕೆ. ಹೊಟ್ಟೆ ಸಿಕ್ಕಾಬಟ್ಟೆ ಆಗ್ತಿದೆ. ಫಸ್ಟ್ ಊಟ ತಿನ್ಬೇಕು. ಎಲ್ಲೋದ್ರೂ ಮ್ಯಾಗಿ ಇಷ್ಟು ಡಿಮ್ಯಾಂಡ್ ಅಲ್ಲಿ ಇದ್ದಾಗ ಅನ್ಸುತ್ತೆ ನನಗೆ ಕೆಲಸ ಎಲ್ಲ ಮಾಡೋದ್ ಬಿಟ್ಬಿಟ್ಟು ಮ್ಯಾಗಿ ಅಂಗಡಿ ಹಾಕೊಂಡು ಕುತ್ಕೊಳ್ಳೋಣ ಅಂತ. ನಿಮ್ಗೂ ಹಿಂಗೆ ಅನ್ಸಿರುತ್ತಲ್ವಾ? ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡೋರ್ಗಂತೂ ಯಾವಾಗ್ಲೂ ಅನ್ಸುತ್ತೆ. ರೈಸ್ ಅಲ್ಲಿ ಮ್ಯಾಗಿ ಮತ್ತೆ ಬ್ರೆಡ್ ಆಮ್ಲೆಟ್, ಚಕ್ಲಿ, ಟೀ, ಕಾಫಿ, ನಿಪ್ಪಟ್ ಎಲ್ಲ ತಿನ್ಕೊಂಡು ಅಗೇನ್ ವಿ ಆರ್ ಬ್ಯಾಕ್ ಟು ಅವರ್ ಟಿ. ಅಯ್ಯೋ, ಇಷ್ಟೊತ್ತು ನೀವು ಯಾರನ್ನು ನೋಡೋದ್ರಿ? ಗೈಸ್, ತೇಜ ವಾಶ್ರೂಮ್ಗೆ ಹೋಗಿದ್ದ. ಅವನು ಇರೋದು ತುಂಬಾ ಲೇಟ್ ಆಯ್ತು. ನಾವೆಲ್ಲ ಒಂದು ಪ್ಲಾನ್ ಮಾಡಿದೀವಿ. ಗೈಸ್, ಆರ್ ಯು ರೆಡಿ? ಬಂದಿದ ತಕ್ಷಣ ಏನ್ ಕೇಳ್ಬೇಕು? ಏನ್ ಕೇಳ್ಬೇಕೆ? ಏನಕ್ಕೆ ಇಷ್ಟ ಬೇಗ ಬಂದ್ರಿ? ಓಕೆ, 1 2 3 ಏನಕ್ಕೆ ಇಷ್ಟ ಬೇಗ ಬಂದೆ? 1 2 3 ಗೋ. ಏನಕ್ಕೆ ಇಷ್ಟ ಬೇಗ ಬಂದೆ? ಏನಕ್ಕೆ ಅಂದ್ರೆ ಎಲ್ಲ ನೆನ್ಸ್ಕೊಂತ ಇರಲ್ಲ, ಅದಕ್ಕೆ ಬೇಗ ಆಗುತ್ತೆ. ಅಜ್ಜಿ ಪಿಂಡ ಏನ ಅಜ್ಜಿ ನೀನಲ್ಲ ಅಜ್ಜಿ, ಅವ್ರು ಇನ್ನೊಂದು ಅಜ್ಜಿ. ಎಷ್ಟು ನಾ ಅಜ್ಜಿ ಬಗ್ಗೆ ಬೈತೀನಿ. ಬಿಡ್ಬೇಕಾ ನಿನ್ನ? ನಮ್ಮ ಅಪ್ಪನ ಅಜ್ಜಿ ಬಗ್ಗೆ ಮಾತಾಡ್ತಾ ಇಲ್ಲ ಕಣೋ ಇವಳು. ನಿಮ್ಮ ಅಜ್ಜಿ ಬಗ್ಗೆ ಮಾತಾಡ್ತಾವ್ ಕಣೋ. ನಿಂಗೆ ನಿಮ್ಮ ಅಪ್ಪ ಅವ್ರ ಅಜ್ಜಿ ಬಗ್ಗೆ ಅದ್ ಹಿಂಗೆ ಮಾತಾಡ್ತೇವೆ. ಒಂದು ಹೊಡ್ದೇ ಬಿಡ್ತಿದಪ್ಪ. ಇದು ನಾನು ಹೊಡ್ದಂಗೆ. ಅದೇ ನೀನ್ ನೋಡಿದ್ರೆ ಹ್ಯಾಂಡ್ಲಿಂಗ್ ಮಾಡ್ತಾವನೆ, ನನ್ನನ್ನ ಅರೇಂಜ್ ಮಾಡ್ತಾವನೆ. Okay, it was a great falls. Yeah, falls the Abhi Falls. Abhi Falls was so good. So iವಾಗ next resort ಹೋಗ್ತಾ ಇದೀವಿ. ಫುಲ್ ಟ್ಯಾಪ್ ಆಗಿ ಹೋಗಿದೀವಿ. So please don't mind. ನೀರಲ್ಲಿ ಬೇಡ ಬೇಡ ಜಾಕೆಟ್ ಅಂತ ಮಾಡಿದ್ದಲ್ಲ. ನಡುಕ್ತಾವಳೆ ಪವಿ. ಗೈಸ್, ಎಲ್ಲರೂ ನಡುಕ್ತಾ ಇದೀವಿ. ಇವಾಗ ಊಟಕ್ಕಂತ ಬಂದಿದ್ದೀವಿ. ಸೊ ನಡುಕ್ತಾ ಇದ್ದೀನಿ. ಇಷ್ಟು ಚಳಿಗೆ ಇವರೆಲ್ಲ ಯಾವತ್ತೂ ಇಲ್ವಲ್ಲ, ಅದಕ್ಕೆ ನಡುಕ್ತವ್ರೆ. ನಂತರ ಅಲ್ವ ತೋರ್ಸು. ಏನೋ ಅವರು ನಡುಕ್ತದೆ. ನಿಮ್ಗಿದೆ ಜಾಸ್ತಿ ಚಳಿನೇ ತಡ್ಕೊಂಡಿದ್ದೀನಿ ನಾನು. ಅದಕ್ಕೆ ನುಲಿಬೇಡ ಅಷ್ಟ. ನುಲಿಬೇಡ, ನಾನು ನುಲಿದ್ರೆ ನಿನ್ಗೇನು ಬಾಧೆ? ಇಲ್ಲಿರೋ ಕಾಯಿನೂ ಬಿಡಲ್ಲ ಅಂತಾರೆ ನೋಡಿ. ಎತ್ಕೊಂಡು ಇಲ್ಲಿ ಕಳ್ತನ ಮಾಡ್ತವ್ರೆ. ಬಿತ್ತು 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 ಬಿತ್ತು. ಇವೆಲ್ಲ ಹಣ್ಣೆ ಹಣ್ಣಾಗಿರ್ಬೇಕು. ಅಲ್ಲ ನೋಡಿ, ಇವೆಲ್ಲ ಹಣ್ಣೆ. ಇದು ಹಣ್ಣೆ ಹಣ್ಣೆ.
ಕಂಡ್ಬಿಡು ಕಣ್ಣು 4 ಹಾಕೊಂಡ್ರು. ರೈನ್ ಕೋಟ್ ತಂದು ಹಿಂಗೆ ಹತ್ತ ಒಬ್ರು ಹಿಡ್ಕೊಳ್ರಿ. ಬ್ಯೂಟಿಫುಲ್ ಎಲ್ಲ ದೀಪ ಕೆಲ್ಸನೇ ಗೈಸ್. ಇಂಥವ್ರಿಗೆ ರೆಸಾರ್ಟ್ ಕೊಟ್ರೆ ಇಲ್ಲಿರೋ ಹಣ್ಣುಗಳ್ನು ಕಿತ್ಕೊಂಡ್ ತಿಂತಾವೆ. ಹಿಡ್ಕಬಾ ನೀನೊಂಚೂರು ಅಲ್ಲಿ ಸಪೋರ್ಟ್ ಮಾಡು. ನೀನೇನ ಮಾಡಲ್ಲ ಅಂತೀನವ ನಾನು. ನನ್ನ ತಲೆ ಮೇಲೆ ಹಾಕ್ಬಿಟ್ಟಿಯ ನೀನು. ಒಂದು ಬಿತ್ತಲ್ಲ ಬಿಡು ಸಾಕು. ಒಂದು ಅಲ್ಲೊಂದು ಸಣ್ಣಾಗಿದೆ, ಪರವಾಗಿಲ್ಲ. ಇದೆಲ್ಲ ಹುಳಿ ಹುಳಿಯಾಗಿ ಮಸ್ತಾಗಿರುತ್ತೆ ಈ ಮಳೆಗೆ. ನಾವು ಕೆಳಗಡೆ ಏರೋಣ. ಕೆಳಗಡೆ ಏನೋ ಹಿಡಿತೀವಿ ಅಲ್ಲಿ. ಇಡೀ ಕಾಂದಾನ್ಗೆ ಇವ್ರು ಎತ್ಕೊಳ್ಳೋ ಪ್ಲಾನ್ಗಳು ಬೇಡ. ಕರೆಕ್ಟು ಇಲ್ಲಿ ನಮ್ಮಪ್ಪ ಎಳಿತೈತೆ ಗೈಸ್. ಅಪ್ಪ ನಿಧಾನ ಬೇರೆ ಜಂಬೋಡಿ ಹಂಗೆ ಹಿಡ್ಕೋತೀರಿ. ತಾನೆ ಶೂಟ್ ಮುಗಿಸ್ಕೊಂಡು ಇಡೀ ಫ್ಯಾಮಿಲಿ ಜೊತೆ 1:30 ನೈಟಿನಲ್ಲಿ ಎಲ್ರ ಕೈಲೂ ಆಡ್ಸಿ ಎಲ್ರ ಕೈಲೂ ಬೈಸ್ಕೊಂಡು ಇವಾಗ 30 ಕುಡಿತಾ ಇದೀನಿ. ಅದು 7up ನ ಎಷ್ಟು ದೊಡ್ಡ ಕೊಟ್ಟವ್ರೆ ಅಂದ್ರೆ ನಮ್ಮ ಅತ್ತೆದು ತಾಯಿ ಗುಣ. ಇಷ್ಟೊತ್ತಲ್ಲಿ ಯಾರು ದೊಡ್ಡ ಗ್ಲಾಸ್ ಇಟ್ಕೊಂಡಿಲ್ಲ, ಇದ್ದಿದ್ದೆ ಚಿಕ್ಕ ಗ್ಲಾಸ್. ಯಾವ್ದೋ ಒಂದ್ ಕೊಟ್ಟಿದ್ದೀನಿ. ಗೈಸ್ ನಮ್ಗೆ ಪಾಲಿಗೆ ಬಂದಿದ್ ಪಂಚಾಮೃತ ಅಂತ ಕುಡಿತಾ ಇದೀನಿ. ಎಷ್ಟನೇ ಬೇಕಪ್ಪ? ಇದು ಟಟ್ಟಿ ಅಂದ್ರೆ ಪಾರ್ಟಿ ಏನೋ ಹಾಕ್ಬಿಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ಟಟ್ಟಿ ಆಗದ ಪಾರ್ಟಿ ಆಗದ ಫುಲ್ ಟೈಟ್ ಆಗ್ಬಿಟ್ಟಿದೀನಿ. ಏಯ್ ಸೊಲೆ ನಾ ಪೈ ಮಕ್ಕನ್ ತಿನ್ಬೇಕು. ನಮ್ಮಪ್ಪ ಏನ್ ಆಕ್ಟಿಂಗ್ ಮಾಡುತ್ತೆ ಅಂದ್ರೆ ಏನೋ ಟೀಟೆ ಮಾಡ್ತೀಯಾ, ಎಣ್ಣೆ ಹಾಕೊಂಡು ಟೀಟೆ ಮಾಡ್ತೀಯಲ್ಲ ನೀನು. ನಂಗೆ ಏಮಂತ ಎಣ್ಣೆ ಕುಡ್ದು ಒಂಥರ ಆಡ್ಬೇಕನ್ನೋ ಆಸೆ. ಏಮಂತ ಒಂದ್ ಆಕ್ಟಿಂಗ್ ಮಾಡೋ ನೋಡೋಣ. ಕುಡ್ದವ್ನು ಯಾವ ನಾನು ಆಕ್ಟಿಂಗ್ ಮಾಡ್ತಾನೆ? ನಾನು ಕುಡ್ದಿಲ್ಲ, ಹೆಂಗೆ ಆಕ್ಟಿಂಗ್ ಮಾಡ್ಲಿ? ಫುಲ್ಲಾಗಿ ಹತ್ಬಿಟ್ಟ ಕಣ ಏನು ಅವಣ ಏನು. ದೊಡ್ಡ ಕುಡ್ಕಿ ಪವಿಗೆ ಜೈ. ನಂಗೆ ಕುಡ್ದು ಅಭ್ಯಾಸ ಇಲ್ಲಪ್ಪ ನಿಂತರ. ಅದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಬೇಡ, ಛಲ ಇರ್ಬೇಕು ಸಾಕು. PCMB ಎತ್ಕೊಂಡ್ಬಿಟ್ಟವನೆ ದೊಡ್ಡದಾಗೆ. ಕುಡ್ದ್ಬಿಟ್ಟು ಛಲ ಇರ್ಬೇಕಂದ್ರೆ ಛಲ. ಮುಗಿಸುತ್ತಿದ್ದೇನೆ, ಮತ್ತೆ ಸಿಗುವ ಮುಂದಿನ ಬ್ಲಾಗ್ ನಲ್ಲಿ. ಪೀಸ್. ಗೈಸ್ ಸೇಮ್ ಹಿಯರ್ ಆಲ್ಸೋ ಐ ಆಮ್ ಎಂಡಿಂಗ್ ದಿಸ್ ಬ್ಲಾಗ್. ಸೊ ಈ ವಿಡಿಯೋ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೈಸ್ ಇಲ್ಲೇ ಪವಿ ಬಿದ್ದಿದ್ದು ನಾನೆಲ್ಲ ಮರ್ತೋದೆ. ಊರ್ ಭಾಗ ಆಗೋಯ್ತು. ಇಲ್ಲ ಅದು ಕ್ಲಿಪ್ ಇಲ್ಲ, ಇದ್ದಿದ್ರೆ ಆಗ್ತಿದ್ದೆ. ಅದು ಆಕ್ಚುಲಿ ಅಲ್ಲಿ ಮೆಟ್ಲು ಸ್ಟ್ರಾಂಗ್ ಇದೆಯಾ ಇಲ್ಲ ಈ ವಿಡಿಯೋ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟ ಏನು, ಒಂದ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡೋದು ಮರೆಯಬೇಡಿ. ಮೇನ್ ಆಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದೇ ಸರಿ ಹೇಳ್ತೀಯ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾರಿ ಕಮೆಂಟ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಅಂಡ್ ನಿಮ್ಮ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಅದೇ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಿಮ್ ಇಷ್ಟ. ಓಕೆನಾ? ಶುಭರಾತ್ರಿ, ಮತ್ತೆ ಸಿಗುವ. ಗುಡ್ ನೈಟ್. ಮತ್ತೆ ಗುಡ್ ನೈಟ್ ಗೈಸ್, ಬೈ ಬೈ. ಮತ್ತೆ ಸಿಗುವ ನಾಳೆ ವ್ಲಾಗ್ ಅಲ್ಲಿ. ಅದು ಗೈಸ್ ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲಾರು ನಮ್ಮ ಮೇಲೆ ಹಿಂಗೆ ಇರ್ಲಿ. ಅಭಿಮಾನಿಗಳೇ, ನಿಮ್ಮ ಅಭಿಮಾನ ನಮ್ಮ ಪವಿ ಡೈಲಾಗ್ ಹೇಳ್ಬೇಕೇನೋ. ಅಭಿಮಾನಿಗಳೇ, ನಿಮ್ಮ ಅಭಿಮಾನ ಸದಾ ನನ್ನ ಮೇಲೆ ಹೀಗೆ ಇರಲಿ. ಶುಭರಾತ್ರಿ, ಮತ್ತೆ ಸಿಗುವ ನಾಳೆ ವ್ಲಾಗ್ ಅಲ್ಲಿ.